ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಶಾಂತಮ್ಮ. ಶಾಂತಮ್ಮ ಅಂತ. ನಮಸ್ತೆ ಸರ್. ನಮ್ಮ ಹೆಸರು ಚಂದ್ರಪ್ಪ ಅಂತ. ಸರ್, ಯಾವ ಗ್ರಾಮ ಪಂಚಾಯತ್ ಗುರುತಿಸ್ಕೊಂಡು ಮೇಡಮ್ ಅವ್ರ ಮೆಂಬರ್ ಆಗಿರೋದು ಸರ್? ನಾವು ಕೆಸನಟ್ಟಿ ಪಂಚಾಯತಿ ಕೆಸನಹಳ್ಳಿ ಪಂಚಾಯತಿಯಿಂದ ಗುರುತಿಸ್ಕೊಂಡು ಮೆಂಬರ್ ಆಗಿರೋದು. ಫಸ್ಟ್ ಹುದ್ದೆ ಆಗಿರೋದು. ಸರ್, ಯಾವ ಪಕ್ಷದಿಂದ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಹತ್ತಿರ. ಕಾಂಗ್ರೆಸ್ ಪಕ್ಷ. ಸರ್, ಮೇಡಮ್ ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತಗಳು ಅಂತ ಎಷ್ಟು ಬಂದಿತ್ತು ಸರ್? 399 ಬಂದಲ್ಲಿ. ಸರ್, ಎಷ್ಟು ಮತಗಳ ಅಂತರದಿಂದ ಗೆದ್ರು ಮೇಡಮ್ ಅವರು? ಮೇಡಮ್ನವ್ರು ಬಂದು 90 ನಿಖ ಗೆಲ್ತಿದ್ದಾರೆ ಜಾಸ್ತಿ. 90 ಲೀಡಿಂಗ್ ಬಂದಿದ್ದಾರೆ. 90 ಲೀಡಿಂಗ್ ಓಟಲ್ಲಿ ಗೆದ್ರು. ಗೆಲ್ತು. ಸರ್, ರಾಜಕೀಯ ಅನುಭವ ಹೇಗೆ ಅನಿಸ್ತಿದೆ ತಮಗೆ? ನಮಗೆ ಏನೋ ಮಾಡೋಣ ಅನಿಸ್ತದೆ, ಕೆಲಸ ಮಾಡಬೇಕು, ಅನ್ನದಾನ ನಮ್ಗೆ ಸಾಲ್ಕ ಬರ್ತದೆ, ಅದಕ್ಕೆಲ್ಲ ಸಿರಿಂಡಿ ರೋಡು ಅದೆಲ್ಲ ಮಾಡಿಸ್ಬೇಕು ಅನಿಸ್ತದೆ. ಸರ್, ಮೇಡಮ್, ಇವಾಗ ನೀವು ತಾವು ಗೆದ್ದು ಮೆಂಬರ್ ಆಗಿದ್ದಾರೆ ಗ್ರಾಮ ಪಂಚಾಯತಿಗೆ, ಹೇಗೆ ಅನಿಸ್ತಿದೆ ತಮಗೆ? ಹೇಗೆ ಸುಮಾರಾಗಿ ಏನೋ ಸ್ವಲ್ಪ ಹಂಗೆ ಮಾಡಿಸ್ಬೇಕು ಅನಿಸ್ತದೆ. ಮಾಡಕ್ಕ ದುಡ್ಡು ಅಡ್ಜಸ್ಟ್ ಆಗಲ್ಲ. ಅವರು ನಾವು ಮಾಡ್ತೀವಿ, ಅವರು ಕೊಡ್ತಾರಿಲ್ಲ ಅನ್ನೋದೊಂದು ನಮ್ಮ ಕೈ ಇದೆ. ಯಾವಾಗ ಕೊಡ್ತಾರೆ, ಇವಾಗ ನಾವು ಕೈಯಿಂದ ಹಾಕ್ಬೇಕು, ನಮ್ಮ ಕಷ್ಟ ನಡೆಯಲ್ಲ ಅನ್ನೋದೊಂದು ನಮ್ಮ ಅನುದಾನಗಳ ಹೆಚ್ಚಿನ ಅನುದಾನಗಳಿಗೆ ಆಗ್ಬೇಕು, ಆಗ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ಇವಾಗ ಇನ್ನ 3 ವರ್ಷ ಕಾಲಾವಧಿ ಆಗಿದೆ. ಯಾವ ರೀತಿ ಕೆಲಸ ಕಾರ್ಯಗಳನ್ನ ತಮ್ಮ ಗ್ರಾಮಕ್ಕೆ ತಂದ್ಕೊಟ್ಟಿದ್ರಿ ತಾವು? ನಾವು ಸಿರಿಂಡಿ ಮಾಡಿಸಿದ್ದೀರಿ. ಇನ್ನೇನು ಕೆಲಸ ಕಾರ್ಯಗಳು ಮಾಡಿಸ್ಕೊಟ್ಟಿದ್ರಿ ಸರ್ ತಾವು? ನಾವು ಇನ್ಯಾವುದಲ್ಲ ಸಿರಿಂಡಿಗಳು ಮಾಡಿಸಿದ್ದೀರಿ, ಇನ್ಯಾವುದು ಮಾಡಿಸಿರಲಿಲ್ಲ. ನಾವಿಲ್ಲ ಇನ್ನ ಮುಂದಕ್ಕೆ ಮಾಡಿಸ್ಬೇಕು ಅಂತ ಮುಂದಕ್ಕೆ ಇನ್ನು ಮಾಡಿಸ್ಬೇಕು. ರೋಡು ಕೆರೆ ಕೆಲಸ ಮಾಡಿಸ್ಬೇಕು. ಸಿರಿಂಡಿಗಳದೇ ಜಾಸ್ತಿ ಪ್ರಾಬ್ಲಮ್. ಚರಂಡಿ ಎಲ್ಲ ಮಾಡಿಸ್ಬಿಟ್ಟು ಅರ್ಧ ಮಾಡಿಸಿದ್ದು ಇನ್ನ ಸ್ವಲ್ಪ ಐತಿ ಮಾಡಿಸೋದು. ಅದು ಕೊಟ್ರೆ ಮಾಡಿಸ್ತೀವಿ. ರಾಜಕೀಯಕ್ಕೆ ಬರ್ಲಿಕ್ಕೆ ಸ್ಫೂರ್ತಿ ಅಂತ ಯಾರು ಇದಾರ ತಮ್ಗೆ? ಯಾರು ಇಲ್ಲ, ಯಾರು ಇಲ್ಲ. ರಾಜಕೀಯ ಗುರುಗಳು ಯಾರು ಇದಾರ ಸರ್? ಇಲ್ಲ, ಗುರು ಯಾರಲ್ಲ. ನಾವು ಫಸ್ಟ್ ಬಂದು ನಾವಷ್ಟು ನಾವು ಮಾಡ್ತಾ ಇರೋದು. ಹೌದು. PDO ಬಿಲ್ ಮಾಡಾಕ ಏನೋ ಬಿಲ್ ಮಾಡಲ್ಲ ಅಂದ್ರೆ PDO ಅಂತ ಕೇಳ್ತೀರಿ. ಅವರು ಇವತ್ತಿಲ್ಲಪ್ಪ ನಾಳೆ ಮಾಡಿಕೊಟ್ಟು ಬಿಡ್ತೀನಿ ಕೊಡ್ತಾರೆ. ರಾಜಕೀಯದಲ್ಲಿ ಅನುಭವ ಎಷ್ಟು ವರ್ಷದಿಂದ ಇದೆ ಸರ್ ತಮ್ಗೆ? ನಮ್ಗೆ 3 ವರ್ಷನಿಕ ಆಯ್ತು. 3 ವರ್ಷದಿಂದ ಇದೆ. ಸರ್, ಮುಂಚೆ ರಾಜಕೀಯದಲ್ಲಿ ಏನಾದ್ರು ನಿಂತ್ಕೊಂಡಿದ್ರ ಮೇಡಮ್? ಇದೇ ಫಸ್ಟ್ ಟೈಮ್. ಸರ್, ಇದೇ ಮೊದಲನೇ ಬಾರಿ ಗೆದ್ದಿದ್ರ. ಹೇಗೆ ಖುಷಿನ ತಾವು ಹೇಗೆ ವ್ಯಕ್ತಪಡಿಸ್ಕೊಂತಿದ್ದೀರಾ ಸರ್ ತಾವು? ಖುಷಿಗೆ ಕೆಲಸ ಮಾಡಿಸ್ತಾ ಇದ್ದೀರಿ. ಇನ್ನು ಮುಂದೇನು ಮಾಡೋಣ ಅನಿಸ್ತಾ ಇದೀವಿ. ನಾವು ಮುಂದೆನೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಸರ್, ತಮ್ಮ ಕುಟುಂಬದಲ್ಲಿ ಬೇರೆ ಯಾರು ರಾಜಕೀಯದಲ್ಲಿ ಇಲ್ಲ, ಯಾರು ಇಲ್ಲ. ಫಸ್ಟ್ ಇದೆ ನಾವು. ಫಸ್ಟ್ ಇದೆ ನೀವು? ಸರ್, ಇನ್ನ 15 ತಿಂಗಳ ಕಾಲಾವಧಿ ಇದೆ. ಹೌದೌದು. 15 ತಿಂಗಳಲ್ಲಿ ಇನ್ನೇ ಯಾವ ಕೆಲಸ ಕಾರ್ಯಕ್ರಮ ಕೊಟ್ರೆ ಮಾಡ್ತೀರಿ. ರೋಡ್ ಕೆಲಸ ಮಾಡ್ತೀರಿ, ಕೆರೆ ಕೆಲಸನೂ ಮಾಡ್ತೀರಿ, ಗಿಡ ಕೊಟ್ರೂ ಗಿಡ ಇಕ್ತೀರಿ. ಇನ್ನು ಸಿರಿಂಡಿ ಕೊಟ್ಟರೆ ಕೂಡ ಸಿರಿಂಡಿನೂ ಮಾಡ್ತೀವಿ. ಸಿರಿಂಡಿ ಎಲ್ಲ ಮಾಡ್ಕೊಡ್ತೀರಾ? ಸರ್, ತಾವು ಈ ಸ್ಥಾನಕ್ಕೆ ಬರೋಕ್ಕೆ ತಮ್ಮ ಗ್ರಾಮದ ಜನತೆನೇ ಕಾರಣ, ಮತದಾರರೇ ಕಾರಣ. ಹೌದು. ಮತದಾರರಿಗೆ ಈ ಸಂದರ್ಭದಲ್ಲಿ ಏನಂತ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಏನಲ್ಲ ಹೇಳೋ, ಜನಗಳಿಂಕಾನೆ ನಮಗೂ ಒಂದು ನಂಬಿಕೆ ಬಂದೈತೆ. ನಾವು ಏನಾದ್ರೂ ಮಾಡ್ಕೊಡ್ಬೇಕು, ಮಾಡಿದ್ರೆ ಅನುಕೂಲ ಅವ್ರಿಗೆ. ನೀವೇನಂತ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಜನತೆಗೆ ಜನ ಚೆನ್ನಾಗಿರ್ಬೇಕು, ನಮ್ಮನಿಂಕ ಅವ್ರಿಗೆ ಉಪಯೋಗಿಸ್ಬೇಕು. ಪರವಾಗಿಲ್ಲಪ್ಪ, ಅವ್ರಿಂತ ಕೆಲಸ ಮಾಡಿಕೊಟ್ರು ನಮ್ಗೆ ಅಂತೇಳಿ ಅವ್ರಿಗೆ ನಮ್ಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತಿನ ಕಾಲ ನಮ್ಮೊಂದಿಗೆ ಮನದಾಳದ ಮಾತುಗಳನ್ನು ಹಂಚ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್.